Girija may look like a toddler, but she's 19 years old, an adult trapped in a child's body. ಅವಳು ಹುಟ್ಟಿದಾಗಿಂದನೂ ಸ್ವಲ್ಪ ಕಷ್ಟನೇ, ಈಗಲೂ ಕಷ್ಟಪಡ್ತಾ ಇದ್ದೀವಿ. ಅವಳನ್ನ ಸಾಕಕ್ಕೆ ತುಂಬಾ ನೋವಿದೆ. Despite her physical challenges, Girija has the mental capacity of an adult, and she's determined to strive for her independence through the one thing that gives her hope for a better future. Thank you. Her artwork. ಎತ್ಕೊಳೋದಾಗಲಿ ನಮ್ಮಮ್ಮ ಊಟ ಸೊ ಎಲ್ಲ ನಮ್ಮಮ್ಮನೇ ಮಾಡ್ತಾರೆ. ಅದೇ ಡ್ರಾಯಿಂಗು ಆಮೇಲೆ ಪೇಂಟಿಂಗ್ಸ್ ಎಲ್ಲ ನಮ್ಮ ಅಪ್ಪ ಅಮ್ಮಂದೇನಿದ್ದು ನೋಡಲ್ಲ, ನಾನೇ ಎಲ್ಲ ಮಾಡ್ಕೊಳ್ತೀನಿ. Girija was born with congenital agenesis, which caused her limbs to develop abnormally. At 19 years old, she's just 2.5 feet tall and weighs a mere 12 kilograms. ಅವಳು ಹಾಸ್ಪಿಟ್ಲಲ್ಲಿ ಹುಟ್ಟಿದಾಗ ಎಲ್ಲರ ಮಕ್ಕಳ ಥರ ಹುಟ್ಟಲಿಲ್ಲ. ಅವಳು ಹುಟ್ಟಿದಾಗ ಡಾಕ್ಟ್ರ್ ಹೇಳಿದ್ರು ಅವಳು ಯಾವಾಗ ಎಷ್ಟು ವರ್ಷ ಇರ್ತಾಳೋ ಅಲ್ಲಿವರೆಗೂ ಅವಳು ಇದೇ ಥರ ಇರ್ತಾಳೆ ಅಂತ ಹೇಳಿದ್ರು. ಏನಕ್ಕೆ ನಡೆಯೋಕ್ಕಾಗಲ್ಲ ಅಂದರೆ ನನ್ನ ತಲೆ ವೆಯ್ಟ್ ಇರೋದ್ರಿಂದ ಕುಕ್ಕೆ ಎತ್ತಕ್ಕಾಗಲ್ಲ. ಎತ್ತಿದ್ರೂ ಬೋನು ಫ್ರ್ಯಾಕ್ಚರ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಅಂತ ಡಾಕ್ಟ್ರ್ ಮೊದಲೇ ಹೇಳಿದ್ದಾರೆ. ಕುಂಡಿಸ್ಲೂಬಾರ್ದು ಅಂತ ಆಲ್ರೆಡಿ ಹೇಳಿದ್ದಾರೆ. ಅದಕ್ಕೆ ನಾನು ಕುತ್ಕೊಳಕ್ಕೂ ಆಗಲ್ಲ, ನಡೆಯೋಕ್ಕೆ ಮೊದಲಾಗಲ್ಲ. Her condition makes it hard for her to do everyday things, and so her mum has to look after her. ನನ್ನ ಮಗಳು ನಾರ್ಮಲ್ ಆಗಿಲ್ಲ, ಆದ್ರೂ ನಾನು ನನ್ನ ಮಗಳನ್ನ ಚೆನ್ನಾಗಿ ಓಡಾಡ್ತಾಳೆ ಅಂತ ನಾನು ಆಸೆ ಇಟ್ಕೊಂಡಿದ್ದೆ. ಆದರೆ ಅದು ಆಸೆ ಇದಾಗಿಲ್ಲ. ಆದರೂ ಅವಳು ನಡೆಯಲ್ಲ ಅಂದ್ರೂ ನಾನು ಅವಳಿಗೆ ಏನು ಸೇವೆ ಮಾಡಬೇಕೋ ಮಾಡಿಕೊಂಡು ಇದ್ದೀನಿ. ಮತ್ತು ಅವಳಿಗೆ ಊಟದಲ್ಲಿ ಎಲ್ಲ ನಾರ್ಮಲ್ ಥರ ಎಲ್ಲ ಕೊಡೋಕ್ಕಾಗಲ್ಲ. ಏನು ಬೇಕೋ ಅದನ್ನು ಅವಳಿಗೆ ಲಿಕ್ವಿಡ್ ಫುಡ್ ತಿನ್ಸೋದಾಗಲಿ ಇದಷ್ಟೇ ಇದೆಲ್ಲ ಮಮ್ಮಿನೇ ಮಾಡ್ತಾರೆ, ಬೇರೆ ಮಾಡಲ್ಲ ಅಮ್ಮ. Girija has often been teased because of her condition, but the people closest to her are supportive. ಬೇರೆಯವರೆಲ್ಲ ಬೇರೆ ಥರ ಮಾತಾಡ್ತಾರೆ. ನೀನು ಹಿಂಗಿದ್ಯಾ, ಅಯ್ಯೋ ನಿಂಗೆ ಎದ್ದುಳಕ್ಕೆ ಅಲ್ವಾ ನಿಮ್ಮಪ್ಪ ನೀನು ನೋಡ್ಕೊಂತ ಯಾವಾಗಲೂ ಚುಚ್ಚಿ ಅಂತಾರೆ. ವಿಚಿತ್ರವಾಗಿ ನೋಡ್ತಾರೆ. ನನಗೇನು ಬೇಜಾರಿಲ್ಲ, ಹಿಂಗಿದ್ದೀನಿ ಚಿಕ್ಕದಾಗಿ ಬೇರೆಯವ್ರ ಥರ ನಡೆಯೋಕ್ಕಾಗಲ್ಲ ಮಾಡೋಕ್ಕ. ಅದೇ ನಮ್ಮ ಫ್ಯಾಮಿಲೀಲಿ ನಾನು ಬಾಗಿದ್ದೀನಿ ಅಂತ ನಮ್ಮ ಮನೇಲಿ ಯಾರೂ ಅನ್ಕೊಂಡಿಲ್ಲ ಇವತ್ತವರೆಗೂ. ನನ್ನ ಏಜಿಗೆ ತಕ್ಕನಂಗೆ ಈ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಯಾರೂ ನನ್ನ ಟೀಸ್ ಮಾಡಲ್ಲ. Against the odds, and with her friends and family behind her, Girija is carving out a career as an artist. ತಿಂಗಳಿಗೆ ಒಂದ್ಸತಿ 5 ಪೇಂಟಿಂಗ್ಸ್ನ ನಾನು ಸೇಲ್ ಮಾಡ್ತೀನಿ. 1,000ದಿಂದ 10,000 ಸೇಲ್ ಮಾಡ್ತೀನಿ. ನಮ್ಮಪ್ಪ ಅಮ್ಮನ ನಾನು ಸಾಕಬೇಕು, ಅವ್ರಿಗೆ ಆಮೇಲೆ ಕಷ್ಟ ಬಂದಾಗ ನಾನು ಹೆಲ್ಪ್ ಮಾಡೋಕ್ಕೆ ನನಗೆ ಕೆಪಾಸಿಟಿ. ನನಗೆ ಹಿಂಗೆ ಕುಳ್ಕಿದ್ದೀನಿ ಅಂತ ಅಯ್ಯೋ ಅನ್ನೋದು ನನಗೆ ಇಷ್ಟ ಆಗಲ್ಲ. ಹಿಂಗಿದ್ರು ನಾನು ಏನನ್ನ ಮಾಡೋಕ್ಕೆ ಕೆಪಾಸಿಟಿ ಇದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. And now she and her mother hope for a more independent future. ಅವಳು ಸ್ವತಂತ್ರವಾಗಿ ಇರ್ತೀನಿ ಅನ್ನೋದೊಂದು ಆಸೆ ಇದೆ ಅವಳಿಗೆ. ಆಮೇಲೆ ಇರ್ತಾಳೆ ಅಂತ ನನಗೆ ನಂಬಿಕೆ ಇದೆ. ಅದಕ್ಕಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ. ಬೇರೆ ರೀತಿಯಲ್ಲಿ ಅಚೀವ್ ಮಾಡಬೇಕು, ಓದಿದ್ದು ಹೋಗಿ ಅಚೀವ್